ಜಾನಕಿ, ನೀನು ತುಂಬಾ ಬುದ್ಧಿವಂತೆ. ಸರಿಯಾದ ಟ್ರೀಟ್ಮೆಂಟೇ ಕೊಟ್ಟಿದ್ದೀಯ. ನೀನು ಶಾಂತನಲ್ವಾ? ನನಗೇನು ನಿನ್ನ ಹೆಸರು ಶಾಂತನು ಅಂತ ಅನ್ಸ್ತಾ ಇದೆ. ಅಲ್ಲ ಕೃಷ್ಣ, ನೀನು ಕನ್ಫ್ಯೂಸ್ ಮಾಡ್ಕೊಂಡಿದೀಯಾ. ನಾನು ಶಾಂತನು ಅಲ್ಲ. ಹೌದಾ? ಏನಾಗ್ತಿದೆ ನನಗೆ? ಏನನ್ನು ಸರಿಯಾಗಿ ನೆನ್ಪು ಮಾಡ್ಕೊಳಕ್ ಆಗ್ತಿಲ್ವಲ್ಲ. ಕೊಟ್ಟಿರೋ ಒಂದು ಮಾತ್ರೆಗೆ ಹೀಗೆ, ಇನ್ನೊಂದು ಕೊಟ್ರೆ ನಿನ್ನ ಕತೆ ಏನಾಗ್ಬೋದು ಅನ್ನೋದನ್ನ ನೆನಪು ಮಾಡಿಕೊಂಡ್ರೆ ಸಾಕು, ಅದೆಷ್ಟೋ ಖುಷಿ ಆಗ್ತಾ ಇದೆ. ನಾನು ಎಲ್ಲಿದ್ದೀನೀಗ? ನಾನ್ಯಾಕೆ ಮಲಗಿದ್ದೆ? ನೀನ್ಯಾಕೆ ಇಲ್ಲಿದ್ಯಾ? ಕೃಷ್ಣ, ಇದು ದೇಸಾಯಿಗಳ ಆಶ್ರಮ. ಈ ಊರ ಹೆಸರು ಗೋಕುಲಾಪುರ ಅಂತ. ಈಗ ನೀನು ಮಲ್ಕೋ. ಹೇಳಿ. ಕೃಷ್ಣ ಯಾರು? ನೀ ಆಯಾಸ ಆಗಿದ್ಯಾ? ನೀ ಮಲ್ಕೊಳಪ್ಪ, ಎಲ್ಲ ಬೆಳಿಗ್ಗೆ ಹೇಳ್ತೀನಿ. ನೀ ಮಲ್ಕೋ ಮಲ್ಕೋ. ಮಲ್ಕೋ. ನಾಳೆನೇ ಜಾನಕಿಗೆ ಇನ್ನೊಂದು ಮಾತ್ರೆ ಕೊಡೋದಕ್ಕೆ ಹೇಳಬೇಕು. ಆದಷ್ಟು ಬೇಗ ಇವನು ಹಳೆದನ್ನ ಮರಿಬೇಕು. ಹಾಯ್ ಕೃಷ್ಣ, ಹೇಗಿದ್ಯಾ? ನಿನ್ನೆ ಕೇಳ್ತಿರೋದು. ನಾನು ಕೃಷ್ಣನ? ಹೌದು ಅಲ್ವಾ? ಮತ್ತೆ ನನ್ನ ಹೆಸರು ಕೃಷ್ಣ ಅಲ್ಲ. ನಿನ್ನ ಹೆಸರು ಕೃಷ್ಣ ಅಲ್ಲ ಅಂದ್ರೆ ಏನ್ ನಿನ್ನ ಹೆಸರು? ಯಾರು ನೀನು? ಹೇಳು ಕೃಷ್ಣ, ಯಾರು ನೀನು? ನಾನು ಎಲ್ಲಿದ್ದೀನಿ ಈಗ? ಆಶ್ರಮದಲ್ಲಿ. ಈ ಊರ ಹೆಸರು ಗೋಕುಲಾಪುರ ಅಂತ. ಕೃಷ್ಣ, ಚೆನ್ನಾಗಿ ಜ್ಞಾಪಕ ಮಾಡ್ಕೊಳಕ್ ಟ್ರೈ ಮಾಡು. ಏನ್ ನಿನ್ನ ಹೆಸರು? ನಿನ್ನವರೆಲ್ಲ ಎಲ್ಲಿದ್ದಾರೆ? ಯಾವ ಊರು ನಿಂದು? ನೆನಪಾಗ್ತಾ ಇಲ್ಲ. ಆದ್ರೆ ನನ್ನ ಹೆಸರು ಕೃಷ್ಣ ಅಂತೂ ಅಲ್ಲ. ಸರಿ, ನಿನ್ನ ಹೆಸರು ಕೃಷ್ಣ ಅಲ್ಲ ಅನ್ನೋದು ನೆನಪಾಗ್ತಿದೆ ಅಂದ್ರೆ ಬೇರೆ ವಿಷಯಗಳು ನೆನಪಾಗ್ಬೋದಲ್ವಾ? ಇನ್ನೊಂದ್ಸತಿ ಸರಿಯಾಗಿ ಟ್ರೈ ಮಾಡು. ಚೆನ್ನಾಗಿ ನೆನಪು ಮಾಡ್ಕೋ ಕೃಷ್ಣ. ನಿನ್ ತಲೆಗೆ ಪೆಟ್ಬಿದ್ಮೇಲೆ ಯಾರೋ ನಿನ್ನ ಕರ್ಕೊಂಬಂದು ಸೇರಿಸಿದ್ರು. ಅವತ್ತಿಂದ ನಾವು ನಿನ್ನನ್ನು ನೋಡ್ಕೋತಾ ಇದ್ದೀವಿ. ನನಗೇನು ನೆನಪಾಗ್ತಿಲ್ಲ. ನನ್ನನ್ನು ಬಿಟ್ಬಿಡಿ. ಕೃಷ್ಣ ಪ್ಲೀಸ್, ಜಾನಕಿ ಬರೋ ತನಕ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಜಾನಕಿ ಯಾರು? ಜಾನಕಿ ನಿನ್ನ ನೋಡ್ಕೊಳ್ತಿರೋ ಡಾಕ್ಟರು, ದೇಸಾಯಿ ಮನೆ ಮಗಳು. ಈ ಆಶ್ರಮ ಅವ್ರಿಗೆ ಸೇರಿದ್ದು. ಜಾನಕಿಯಿಂದನೇ ನೀನು ಇಷ್ಟೆಲ್ಲ ಮಾತಾಡ್ತಿರೋದು.
ಇದಕ್ಕಿಂತ ಮುಂಚೆ ನಿನ್ನ ಕೈಲಿ ಏನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ ಕೃಷ್ಣ. ಕೃಷ್ಣನ? ನನ್ನ ಹೆಸರು ಕೃಷ್ಣ ಅಲ್ಲ, ನನ್ನ ಹೆಸರು... ಹಾಂ, ಹೇಳು. ನೆನಪಾಗ್ತಿದ್ಯಾ ಕೃಷ್ಣ? ನಮ್ಮೂರು ಬೆಂಗಳೂರು. ಹಾಂ, ಗುಡ್. ಹೀಗೆ ನೆನಪು ಮಾಡ್ಕೋ. ಬೆಂಗಳೂರಿನಲ್ಲಿ ಎಲ್ಲಿ? ಯಾರ ಮನೆ? ಅಪ್ಪ ಅಮ್ಮ? ಮದುವೆ ಆಗಿದೆಯಾ ನಿಂಗೆ? ಕೂತ್ಕೋ. ಕೃಷ್ಣ, ನೀನು ಇವಾಗ ಮಾತಾಡ್ತಿರೋದೇ ಒಂದು ಖುಷಿ ವಿಚಾರ ನಮಗೆ. ಇನ್ನು ನಿನ್ನ ಹಳೆ ನೆನಪೇನಾದರೂ ವಾಪಸ್ ಬಂದರೆ ಈ ಆಶ್ರಮದಲ್ಲಿ ಹಬ್ಬನೇ ಮಾಡಿಬಿಡ್ತೀವಿ. ಮಗು ಥರ ನೋಡ್ಕೋತಿದ್ದೀವಿ ನಿನ್ನ ಕೃಷ್ಣ. ಗುರುಜಿಗೇನಾದರೂ ಈ ವಿಷಯ ಗೊತ್ತಾದರೆ ತುಂಬಾ ಖುಷಿ ಪಡ್ತಾರೆ. ನಾನೊಂದು ಕೆಲಸ ಮಾಡ್ತೀನಿ, ಊರಿಗೆ ಹೋಗಿದ್ರು, ಗುರುಜಿ ವಾಪಸ್ ಬಂದಿದ್ದೀರಾ ಅಂತ ನೋಡ್ಕೊಂಡು ಬರ್ತೀನಿ. ಹೋಗಿ, ಆಯಿತಾ? ಇಲ್ಲೇ ಇರೋ. ರಾಧಿಕಾ, ನನ್ನ ಕೃಷ್ಣನ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ದೊಡ್ಡಮ್ಮಂಗೇನೋ ಅನುಮಾನ ಇದೆ, ಅದು ಹಾಗೆ ಇದ್ಬಿಡ್ಲಿ. ಯೋಚನೆ ಮಾಡಬೇಡ, ಯಾರಿಗೂ ಗೊತ್ತಾಗಲ್ಲ. ಒಂದು ವೇಳೆ ಗೊತ್ತಾದರೆ ರಾಧಿಕಂಗೆ ಈ ವಿಷಯ ಮೊದಲೇ ಹೇಳಿದ್ದೆ ಅಂತ ನನ್ನ ಮೇಲೇ ಹೇಳು. ನಾನು ಎಲ್ಲರನ್ನೂ ಒಪ್ಪಿಸ್ತೀನಿ. ಥ್ಯಾಂಕ್ ಯು ರಾಧಿಕಾ. ಇನ್ನೊಂದು ವಿಷಯ, ನಮ್ಮ ಅಮ್ಮಂಗೆ ಆ ನಂಜುಗೂಡಿಗೆ ಮೊದಲು ಬಾಯಿ ಮುಚ್ಚಿಸ್ಬೇಕು. ಚಕೋರಿ ಅಕ್ಕನ ಹೇಗಾದರೂ ಒಪ್ಪಿಸ್ಬೋದು, ಆದರೆ ನಂಜುಗೂಡಿನ ಒಪ್ಸೋದು ಸ್ವಲ್ಪ ಕಷ್ಟನೇ. ನಾನೇನು ಬಿಟ್ಟು ಬಿದ್ದಿದ್ದೀನ? ಒಳ್ಳೆ ತೊಟ್ಲಲ್ಲಿರುವಾಗಲೇ ನನ್ನನ್ನು ಅವನಿಗೆ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿರೋ ಥರ ಮಾತಾಡ್ತಾನ ಅವನು. ನೋಡು, ನಂಜುಗೂಡಿನ ಹಗುರವಾಗಿ ತಗೋಬೇಡ. ಅವ್ನು ನಿನ್ಮೇಲೆ ತುಂಬಾ ಕಣ್ಣಿಟ್ಟಿದ್ದಾನೆ. ಆ ಕಣ್ಣನ್ನ ಕಿತ್ತಾಕ್ ಬಿಡೋಣ, ಭಿಕ್ಷೆ ಬೇಡ್ಕೊಂಡಿರ್ಲಿ. ಅಂದ್ಹಾಗೆ ಶಾಂತನಿಗೆ ಈ ವಿಷಯ ಹೇಳಿಲ್ಲ ತಾನೆ? ಅವ್ರಿಗೆ ಮೊದಲೇ ವಿಷಯ ಗೊತ್ತಿದೆ. ಏನ್ ಜಾನ್ಕಿ ನೀನು, ನಮ್ಮ ಮನೆ ವಿಷಯ ಮೂರನೇವ್ರಿಗೆ ಗೊತ್ತಾಗ್ಬೇಕಾ ಹೇಳು? ನಿನಗೆ ಇವೆಲ್ಲ ಯಾಕೆ ಅರ್ಥ ಆಗಲ್ಲ? ಮುಂದೆ ಇದರಿಂದ ಸಮಸ್ಯೆ ಆಗುತ್ತೆ. ಸಮಸ್ಯೆ ಏನೂ ಆಗಲ್ಲ, ನಾನೇನ್ ಬೇಕು ಅಂತ ಹೇಳಲಿಲ್ಲ. ಅವರಾಗೆ ಎಲ್ಲ ಕಂಡಿಡ್ಬಿಟ್ರು. ಆದ್ರೆ ಈ ವಿಷಯನ ಅವ್ರು ಯಾರಿಗೂ ಹೇಳಲ್ಲ. ನೀನು ಅವ್ರ ಮೇಲೆ ಅನುಮಾನ ಪಡೋದಕ್ಕೆ ಹೋಗ್ಬೇಡ. ಜಾನಕಿ ಅವರೇ, ಯಾಕೆ ರಾಧಿಕಾ ಅವ್ರು ಕೋಪಿಸ್ಕೊಂಡು ಹೋಗ್ತಾ ಇದ್ದಾರೆ? ನನ್ನ ಕೃಷ್ಣನ್ ವಿಷಯ ನಿಮ್ಗೆ ಗೊತ್ತು ಅಂತ ಹೇಳ್ದೆ, ಅದಕ್ಕೆ. ಕೃಷ್ಣನ್ ಬಗ್ಗೆನಾ? ಏನ್ ಜಾನಕಿ ಅವರೇ, ಯಾಕೆ ರಾಧಿಕಾಗೆ ಹೇಳಕ್ ಹೋದ್ರಿ? ಏನಿದೆಲ್ಲ ಯಾರಿಗೂ ಹೇಳಬಾರ್ದು ಅಂತ ನಾನು ಹೇಳಿರ್ಲಿಲ್ವಾ? ಅಲ್ಲ ಶಾಂತನವ್ರೆ, ನಮ್ಗೆ ಕೃಷ್ಣನ್ಗೆ ಸಪೋರ್ಟ್ ಮಾಡೋದಕ್ಕೆ ಆಶ್ರಮದಲ್ಲಿ ನೀವಿದ್ದೀರಾ, ಹಾಗೆ ಮನೇಲೂ ಒಬ್ರು ಇರ್ಬೇಕಲ್ವಾ? ಆದ್ರೂ ನನ್ನ ಕೇಳ್ದೆ ನೀವ್ ಹೇಳಬಾರ್ದಾಗಿತ್ತು. ಯೋಚನೆ ಮಾಡಬೇಡಿ ಶಾಂತನವ್ರೆ, ರಾಧಿಕಾ ಯಾರಿಗೂ ಹೇಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡಿದಾಳೆ. ಅವಳು ಒಂದ್ಸಲ ಪ್ರಾಮಿಸ್ ಮಾಡಿದ್ರೆ ಮುಗೀತು, ಯಾರಿಗೂ ಹೇಳಲ್ಲ. ಅದು ಸರಿ ಬಿಡಿ, ರಾಧಿಕಾ ಅವರು ಗುಟ್ಟಿನ ವಿಷಯ ಮುಚ್ಚಿಡೋದ್ರಲ್ಲಿ ಫೇಮಸ್. ಅಂದ್ರೆ ನೀವ್ ಹೇಗೆ ಅವ್ರನ್ನ ನಂಬ್ತಿರೋ ಹಾಗೆ ನಾನು ಕೂಡ ಅವ್ರನ್ನ ನಂಬ್ತೀನಿ. ಸರಿ, ನಾನಿನ್ ಹೊರಡ್ತೀನಿ. ಜಾನಕಿ ಅವರೇ, ಮಾತ್ರೆ ಅದನ್ನೇ ಕೊಡಕ್ ಹೋಗ್ತಾ ಇದ್ದೀನಿ. ಕೊಡಿ ಕೊಡಿ, ಆದಷ್ಟು ಬೇಗ ಕೃಷ್ಣ ಹುಷಾರಾಗಿ ನಿಮ್ ಜೊತೆ ಸುತ್ತಾಡೋ ತರ ಆಗ್ಲಿ. ಸರಿ. ವಿಶು, ಮಾತ್ರೆ ನಂಬರ್ 2 ಬರ್ತಾ ಇದೆ. ಇನ್ ಮುಂದೆ ನೀನು ವಿಶು ಅಲ್ಲ, ಕೃಷ್ಣ. ರಾಧಿಕಾಗಲ್ಲ, ಜಾನಕಿಗೆ. ಕೃಷ್ಣ, ಎಲ್ಲಿಗೆ ಹೊರಟೆ? ಕೃಷ್ಣ ರೀ, ನಾನು ಯಾಕ್ರಿ ಇಲ್ಲಿರ್ಬೇಕು? ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ನನ್ನ ನೋಡೋದಕ್ಕೆ ಯಾಕೆ ಯಾರು ಬರ್ತಾ ಇಲ್ಲ? ಎಲ್ಲ ಹೇಳ್ತೀನಿ ನಾನು, ಬಾ ಇವಾಗ. ನಿಮ್ಗೆ ಹೇಳಿದ ಅರ್ಥ ಆಯ್ತಲ್ಲ, ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ, ಬಿಟ್ಟು ನನ್ನ ಜೊತೆ ಬಾ ಇಲ್ಲಿ ನೀನು.
ನೋಡು ಇನ್ ಸ್ವಲ್ಪ ಹೊತ್ತಿಗೆ ಜಾನಕಿ ಇಲ್ಲಿಗೆ ಬಂದ್ಬಿಡ್ತಾಳೆ, ಆಮೇಲೆ ಎಲ್ಲಿಗೆ ಬೇಕಾದ್ರೂ ಹೋಗು ಅಂತ. ಜಾನಕಿ ಅವ್ರು ಯಾರ್ರಿ? ಅವ್ರಿಗೆ ನಾನು ಯಾಕೆ ಕಾಯ್ಬೇಕು? ಬಿಟ್ಬಿಡಿ ನನ್ನ ಪ್ಲೀಸ್. ಕೃಷ್ಣ ಪ್ಲೀಸ್ ಅರ್ಥ ಮಾಡ್ಕೋ, ನೀನ್ ಇವಾಗೇನಾದ್ರೂ ಹೋದ್ರೆ ನನಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಗುರುಜಿ ಬೇರೆ ಇಲ್ಲ ಆಶ್ರಮದಲ್ಲಿ, ನಾನು ಕೆಲ್ಸನೇ ಹೋಗ್ಬೋದು. ಇವಾಗೇನ್ ನಾವು ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ ಕೃಷ್ಣ? ನನ್ನನ್ನ ಕೃಷ್ಣ ಅನ್ಬೇಡಿ, ನನ್ನ ಹೆಸರು ಕೃಷ್ಣ ಅಲ್ಲ. ಆಯ್ತು, ಕೃಷ್ಣ ಅಂತ ಕರೆಯಲ್ಲ, ನೀನ್ ಏನ್ ಹೇಳ್ತೀಯ ಅದನ್ನೆಲ್ಲ ಕರಿತೀವಿ. ಪ್ಲೀಸ್ ಬಿಟ್ಬಿಡಿ. ಕೃಷ್ಣ ಕೃಷ್ಣ ಎಲ್ಲಿಗೆ ಹೋಗ್ತಾ ಇದೀಯಾ? ನೀವ್ಯಾರ್ರಿ? ಪ್ಲೀಸ್ ನಾನು ಬಿಟ್ಬಿಡಿ. ಕೃಷ್ಣ ಆಮೇಲೆ ನಾನೇ ನಿನ್ನನ್ನು ಕಳಿಸ್ಕೊಡ್ತೀನಿ. ಬಾ ಬಾ, ಸ್ವಲ್ಪ ಹೊತ್ತು ಅಷ್ಟೇ, ಬಾ ಕೂತ್ಕೋ ಕೂತ್ಕೋ. ಏನಾಗ್ತಿದೆ ಕೃಷ್ಣ ನಿಂಗೆ? ಜಾನಕಿ ಅವನ್ನ ಕೃಷ್ಣ ಅಂತ ಕರಿಬಾರ್ದಂತೆ, ಬೇರೆ ಏನ್ ಹೆಸರು ಕರ್ಲಿ ಅಂದ್ರೆ ಏನೂ ಹೇಳ್ತಿಲ್ಲ ಅವನು. ಯಾವ ಊರು ಅಂತ ಮಾತ್ರ ನೆನಪಿಸ್ಕೊಂಡ. ಏನು ಊರ್ ನೆನಪಾಯ್ತಂತ? ಯಾವ ಊರು? ಬೆಂಗಳೂರು ಅಂತ ಹೇಳ್ತಿದ್ದಾನೆ. ನನ್ನ ಹೆಸರು ಜಾನಕಿ ಅಂತ. ಈ ಆಶ್ರಮದಲ್ಲಿ ನಿನ್ನನ್ನು ನಾನೇ ನೋಡ್ಕೋತಾ ಇರೋದು. ನಿನ್ನ ಹೆಸರು ಗೊತ್ತಿಲ್ಲದೆ ನಾವೆಲ್ಲರೂ ನಿನ್ನನ್ನು ಕೃಷ್ಣ ಅಂತ ಕರಿತಾ ಇದ್ದೀವಿ. ಜಾನಕಿ ನೀನ್ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ನು ಇಲ್ಲಿಂದ ಹೊರಟೆ ಹೋಗಿರ್ತಿದ್ದ. ಹಾಗಾದ್ರೆ ಇನ್ನೊಂದು ಮಾತ್ರೆ ಕೊಟ್ಬಿಡೋಣ, ಎಲ್ಲ ಸರಿ ಹೋಗುತ್ತೆ. ನನಗೆ ಯಾವ ಮಾತ್ರನೂ ಬೇಡ. ನಾನು ಇಲ್ಲಿಂದ ಹೊರಡ್ಬೇಕು. ಯಾರೋ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನನ್ಗನ್ಸ್ತಾ ಇದೆ. ನೀವ್ಯಾರು ನನ್ನೋರಲ್ಲ, ನನ್ನವ್ರು ಯಾರೋ ಬೇರೆಯವ್ರು ಇದ್ದಾರೆ. ನಾನು ಬರ್ತೀನಿ. ಕೃಷ್ಣ ಪ್ಲೀಸ್, ನೀನ್ ಯಾರು ಅಂತ ಪೂರ್ತಿಯಾಗಿ ಗೊತ್ತಾಗ್ಬೇಕು ಅಂದ್ರೆ ನೀನ್ ಇಲ್ಲೇ ಇರ್ಬೇಕು, ಬೇರೆ ದಾರಿನೇ ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಸಂಜೀವಿನಿ ಅವರೇ, ಈ ಮಾತ್ರೆನ ಇವನಿಗೆ ಕೊಡಿ. ನೋಡಿ, ನಂಗೆ ಮಾತ್ರೆ ಬೇಡ. ನಾನು ಯಾವ ಮಾತ್ರೆನೂ ತಿನ್ನಲ್ಲ. ನನಗೆ ತಲೆ ನೋಯ್ತಾ ಇದೆ. ಈ ಮಾತ್ರೆಗಳನ್ನು ತಿಂದೆ ಅನ್ಸುತ್ತೆ. ಕೃಷ್ಣ, ನೀನನ್ನ ಈ ಆಶ್ರಮದಲ್ಲಿ ಮೊದಲಿಂದ ನೋಡ್ಕೋತಾ ಇರೋದು ನಾನೇ. ಯಾವ ಮಾತ್ರೆ ಕೊಡಬೇಕು, ಯಾವ ಮಾತ್ರೆ ಕೊಡಬಾರ್ದು ಅನ್ನೋದು ನನಗೆ ಗೊತ್ತಾಗಲ್ವಾ ಹೇಳು? ಇರ್ಬೋದು, ಆದರೆ ನನಗೀಗ ಯಾವ ಮಾತ್ರನೂ ಬೇಡ ಪ್ಲೀಸ್. ಬೇಡ ಅಂದರೆ ಹೇಗೆ ಕೃಷ್ಣ? ಸುಮ್ಮನೆ ಹಠ ಮಾಡಬೇಡ. ಸಂಜೀವಿನಿ ಅವರೇ ಕೊಡಿ. ಕೃಷ್ಣ ಆ ಮಾಡು. ಜಾನಕಿ ಫೈಲ್ ನನ್ನ ಜೊತೆ ನೋಡು. ನೆನ್ನೆ ಸರಿಯಾಗಿ ಚೆಕ್ ಮಾಡೇನೆ ಕರೆಕ್ಟಾಗಿರೋ ಮಾತ್ರೆ ಕೊಟ್ಟಿದ್ಯಾ ತಾನೆ? ಹೌದು, ಮತ್ತೆ ಯಾಕೆ ಅದೇ ಪ್ರಶ್ನೆ ಕೇಳ್ತಿದ್ದೀರಾ? ಮತ್ತು ಅವ್ನು ನೋಡಿದ್ರೆ ಹಾಗೆಲ್ಲ ಮಾತಾಡ್ತಿದ್ದಾನೆ. ಅವನಿಗೇನು ಗೊತ್ತಾಗುತ್ತೆ? ಇಷ್ಟೊಂದು ಮಾತಾಡ್ತಿರೋದು ಇವಾಗಲೇ ಅಲ್ವಾ? ನಾನು ಕೊಟ್ಟಿರೋ ಮಾತ್ರೆಯಿಂದ ಇಷ್ಟೊಂದು ಗುಣ ಆಗಿರೋದು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ. ಸರಿ. ಒಂದೇ ಮಾತ್ರೆಯಿಂದ ನಿನ್ನ ಹಳೆ ನೆನಪು ಇಷ್ಟೊಂದು ಹೋಗಿದೆ ಅಂದರೆ ಇನ್ನೂ 2 ಮಾತ್ರೆ ಕೊಟ್ಟರೆ ನೀನು ಪೂರ್ತಿಯಾಗಿ ಹಳೆದನ್ನೆಲ್ಲ ಮರಿತೀಯ ಕೃಷ್ಣ. ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗೋದಕ್ಕಾಗಲ್ಲ. ಕೃಷ್ಣ, ಈ ಮಾತ್ರೆನ ತಗೋ. ಏನು ಮಾತ್ರೆ ಇದು? ಅದು ನೀನು ಯಾರು ಅಂತ ಗೊತ್ತಾಗಬೇಕಲ್ವಾ? ಅದಕ್ಕೆ ಹಳೆ ನೆನಪೆಲ್ಲ ಬರಲಿ ಅಂತಾನೆ ಈ ಮಾತ್ರೆ ಕೊಡ್ತಾ ಇರೋದು. ನಿನ್ನೆ ಒಂದೇ ಒಂದು ಮಾತ್ರೆ ಕೊಟ್ಟಿದ್ದಕ್ಕೆ ನೀನು ಎಷ್ಟು ಮಾತಾಡ್ತಿದ್ಯಾ ನೋಡು. ಇಷ್ಟೊಂದು ಮಾತಾಡ್ತೀಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕೃಷ್ಣ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋಬೇಡ. ನಿನ್ನ ಹಳೆ ಹೆಸರು ನೆನಪಾಗೋವರೆಗೂ ನಾವು ಇದನ್ನೇ ಕರಿತೀವಿ. ಇವ್ರ ಹೆಸರು ಸಂಜೀವಿನಿ ಅಂತ. ನಿನ್ಗೆ ಔಷಧಿ ಕೊಡೋರು. ನೀನು ಬೇಕು ಬೇಡ ಎಲ್ಲ ಇವರೇ ವಿಚಾರಿಸ್ಕೊಳ್ಳೋದು. ಅಂದಾಗೆ ನಾವು ಯಾರು ನೀನು ಮಾತಾಡಿರೋದನ್ನ ನೋಡೇ ಇಲ್ಲ.
ಇವತ್ತೇ ಇಷ್ಟೊಂದು ಮಾತಾಡ್ತಿರೋದು ನೀನು. 2 ದಿನದ ಹಿಂದೆ ಶಾಂತನು ಅನ್ನೋರ್ಗೆ ನೀನ್ ಹೇಗ್ ಹೊಡೆದಿದ್ಯಾ ಗೊತ್ತಾ? ಶಾಂತನು ಈ ಹೆಸರನ್ನ ಎಲ್ಲೋ ಕೇಳ್ದಾಗಿದೆ. ಯಾರಿದು? ಇನ್ನೆಲ್ಲಿ ಕೇಳಿರ್ತೀಯ? ಆಶ್ರಮದಲ್ಲೇ ಕೇಳಿರ್ತೀಯ. ನಿನ್ನ ಹಾಗೆ ಅವರು ಕೂಡ ಟ್ರೀಟ್ಮೆಂಟ್ ತಗೋತಾ ಇರೋ ಪೇಷಂಟ್. ತುಂಬಾನೇ ಒಳ್ಳೆಯವರು. ಕೃಷ್ಣ, ಇವಾಗ ಈ ಮಾತ್ರೆನ ತಗೋ. ಈ ಮಾತ್ರೆ ತಗೊಳ್ಳೋದ್ರಿಂದ ನಿಂಗೆ ಹಳೆ ನೆನಪು ಬಂದೇ ಬರತ್ತೆ. ತಗೋ ಕೃಷ್ಣ. ಒಳ್ಳೆ ಚಿಕ್ಕ ಮಕ್ಳ ತರ ಹಠ ಮಾಡ್ತೀಯಲ್ಲ. ಎಲ್ಲಿ ಆ ಮಾಡು. ಆ ಜಾನಕಿ, ನಿಜ ಹೇಳ್ಬೇಕಂದ್ರೆ ಈಗಿನ ಕೃಷ್ಣ ನನಗೊಂಚೂರು ಇಷ್ಟ ಆಗ್ತಿಲ್ಲ. ಸಾವಿರಾರು ಪ್ರಶ್ನೆ ಕೇಳ್ತಾನೆ. ಮುಂಚೆ ಆದ್ರೆ ಒಳ್ಳೆ ಮಗು ತರ ಇದ್ದ. ಇವಾಗ ನೋಡು ಹೇಗ್ ಮಾತಾಡ್ತಾನೆ ಅಂತ. ಇನ್ಮೇಲೆ ನಮ್ ಕೃಷ್ಣ ಹೀಗೆ ಮಾತಲ್ಲೇ ಮನೆ ಕಟ್ತಾನೆ. ನೋಡ್ತಾ ಇರಿ. ಸರಿ, ಅವ್ನು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಾವಿನ್ ಹೊರಡೋಣ. ಕೃಷ್ಣ, ನೀನು ಆರಾಮಾಗಿ ಮಲ್ಕೋ. ರಾಧಿಕಾ, ತುಂಬಾ ಥ್ಯಾಂಕ್ಸ್. ನಾನು ಮಾಡ್ತಿರೋ ಕೆಲಸಕ್ಕೆ ನೀನು ಸಹಾಯ ಮಾಡ್ತಿದೀಯ ಅಂತ ಕೇಳಿ ಈ ಶಾಂತನಿಗೆ ತುಂಬಾ ಖುಷಿ ಆಯ್ತು. ನಿನ್ನೆರಳು ಕೂಡ ಸೋಕ್ಬಾರ್ದು ಅನ್ಕೊಳ್ಳೋಳು ನಾನು ಯಾಕೆ ನಿನಗೆ ಸಹಾಯ ಮಾಡಲಿ? ಯಾಕೆ? ಜಾನಕಿ ಕೃಷ್ಣನ್ ಕತೆಗೆ ಸ್ಫೂರ್ತಿ ತುಂಬ್ತಿರೋ ಸತ್ಯ ತಾನೆ? ಪಾಪ ನನ್ನ ಮುಂದೆ ತನ್ನ ಕತೆ ಹೇಳ್ಕೊಂಡು ಅಳ್ತಾ ಇದ್ದು ಜಾನಕಿ. ನಾನು ದೊಡ್ಡ ಮನಸ್ಸು ಮಾಡಿ ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಈಗ ನಿನ್ನ ಸಹಾಯನೂ ಸಿಕ್ತು ಅಂದ್ರೆ ಅವರಿಬ್ರು ಮದುವೆ ಆಗೋದಂತೂ ಗ್ಯಾರಂಟಿ ಅಂತ ಆಯ್ತು. ಜಾನಕಿ ಕೃಷ್ಣನ್ ಕತೆ ಏನೇ ಇದ್ರು ಅದನ್ನ ನಾನು ನೋಡ್ಕೋತೀನಿ. ದೇಸಾಯಿಗಳ ಮನೆಯವರು ಇದ್ದಾರೆ, ಇದರಲ್ಲಿ ನೀನ್ ಮಧ್ಯ ಬರೋದು ಬೇಡ. ಈ ಪ್ರೇಮ ಕತೆಗೆ ಹೊಸ ಟ್ವಿಸ್ಟ್ ಕೊಟ್ಟವನೇ ನಾನು ರಾಧಿಕಾ. ನಾನೇ ಬೇಡ ಅಂದ್ರೆ ಹೇಗೆ? ಜಾನಕಿ ನನ್ನ ಮಾತು ಕೇಳಿದ್ರೆ ಒಂದು ಹೆಜ್ಜೆ ಕೂಡ ಮುಂದಿಡೋದಿಲ್ಲ. ಅಂಥದ್ರಲ್ಲಿ ನನ್ನನ್ನೇ ದೂರ ಇರು ಅಂದ್ರೆ ಸರಿನಾ ರಾಧಿಕಾ? ಯಾವ ಉದ್ದೇಶ ಇಟ್ಕೊಂಡು ಈ ಕೆಲಸ ಮಾಡ್ತಿದ್ಯೋ ಏನೋ ಯಾರಿಗ್ ಗೊತ್ತು? ಯಾವುದೇ ಪ್ರತಿಫಲ ಇಲ್ಲದೆ ಯಾವ ಕೆಲಸನೂ ಮಾಡೋನಲ್ಲ ನೀನು. ನಾನಷ್ಟೇ ಅಲ್ಲ ರಾಧಿಕಾ, ಇಡೀ ಪ್ರಪಂಚ ಇರೋದೇ ಹಾಗೆ. ತಮಗೇನಾದ್ರೂ ಉಪಯೋಗ ಆಗೋದಾದ್ರೆ ಮಾತ್ರ ಆ ಕೆಲಸ ಮಾಡೋದು, ಇಲ್ಲಾಂದ್ರೆ ಮಾಡೋದಿಲ್ಲ. ಯಾಕೆ ಮಾಡಬೇಕು ಹೇಳು? ನೋಡು, ಈ ಜಾನಕಿ ಮತ್ತು ಕೃಷ್ಣನ ಮದುವೆಯ ಹಿಂದೆ ನಂದು ಒಂದು ಸ್ವಾರ್ಥ ಇದೆ. ಹಾಗಾದ್ರೆ ನಿನ್ನಿಂದ ದೂರ ಇರೋದಕ್ಕೆ ನಾನು ಆ ಜಾನಕಿಗೆ ಹೇಳ್ತೀನಿ. ನೀನ್ ಹೇಳ್ಬಿಟ್ರೆ ಅವಳು ಕೇಳ್ಬಿಡ್ತಾಳ? ನೀನಷ್ಟೇ ಅಲ್ಲ, ಈಗ ನಾನೇ ಹೇಳಿದ್ರು ಕೂಡ ನನ್ನ ಮಾತನ್ನ ಅವಳು ಕೇಳೋದಿಲ್ಲ. ಕೃಷ್ಣನ್ನ ಪಾಪ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳು ಅವಳು. ವಿಷು ಬಗ್ಗೆ ನೀನ್ ಚಿಂತೆ ಮಾಡದೇ ಇರಬಹುದು, ಆದ್ರೆ ಜಾನಕಿ ಕೃಷ್ಣನ್ ಬಗ್ಗೆ ಯೋಚನೆ ಮಾಡದಿರೋ ದಿನನೇ ಇಲ್ಲ. ಅಷ್ಟೊಂದು ಗಟ್ಟಿಯಾಗಿದೆ ಅವ್ರ ಸಂಬಂಧ. ಇಲ್ದಿದ್ರೆ ಮನೆಗಿಂತ ಆಶ್ರಮದಲ್ಲೇ ಯಾಕಿರ್ಬೇಕು ಹೇಳು? ಕೋಪ ಮಾಡ್ಕೋಬೇಡ ರಾಧಿಕಾ. ನನ್ನ ಉದ್ದೇಶ ಏನು ಅಂತ ಗೊತ್ತಾ? ನಮ್ಮ ಕೃಷ್ಣ ಇದಾನಲ್ಲ, ಪಾಪ ರಾಧಿಕಾ, ಅವನಿಗೊಂದು ಸುಂದರವಾದ ಬದುಕನ್ನ ಕಲ್ಪಿಸ್ಕೊಡ್ಬೇಕು ಅಂತ. ಇನ್ನೊಬ್ರು ಬದುಕಲ್ಲಿ ಬೆಂಕಿ ಹಚ್ಚೋದಕ್ಕೆ ಹೊಂಚ್ ಹಾಕೋ ನಿನ್ನಂತವನ್ ಬಾಯಲ್ಲಿ ಇಂಥ ಮಾತುಗಳನ್ನ ಕೇಳಿದ್ರೆ ಖುಷಿ ಆಗೋದಿಲ್ಲ, ಅನುಮಾನ ಹುಟ್ಟುತ್ತೆ. ಜಾನಕಿ ಕೃಷ್ಣನ್ ಮದ್ವೆ ವಿಚಾರದಲ್ಲಿ
ನೀನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಇನ್ನು ಮುಂದೆ ನಾನು ಕೂಡ ಹುಷಾರಾಗಿರ್ತೀನಿ. ನೀನೆಷ್ಟು ಹುಷಾರಾಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ವಿಷಯ ಬಿಡು. ಸದ್ಯದಲ್ಲೇ ಈ ಆಶ್ರಮಕ್ಕೆ ಸುಣ್ಣ ಬಣ್ಣ ಬೀಳುತ್ತೆ. ದೇಸಾಯಿಗಳ ಮನೆ ಕೂಡ ಬಣ್ಣದಿಂದ ತುಂಬಿಕೊಳ್ಳುತ್ತೆ. ಈ ಆಶ್ರಮದ ಊಟ ತಿಂದು ನಾಲ್ಗೆ ಜಿಡ್ಡಿಡ್ದು ಹೋಗಿದೆ. ನನ್ನ ವಿಷಯ ಬಿಡು. ನಿನಗೂ ಒಂದು ಒಳ್ಳೆ ರೇಷ್ಮೆ ಸೀರೆ ಸಿಗುತ್ತೆ. ಮನೆ ಮಗಳಲ್ಲೇ ಒಳ್ಳೆ ರೇಟಿಂದೇ ಸಿಗುತ್ತೆ. ನಿನ್ನ ಜೀವನದಲ್ಲೇ ನೋಡಿರ್ಬಾರ್ದು ಅಂತ ಒಂದು ಅದ್ದೂರಿ ಮದುವೆನ ನಾನು ನಿನಗೆ ತೋರಿಸ್ತೇನೆ. ನಿನ್ನ ಕಣ್ಣು ತುಂಬಿಕೊಳ್ಳುತ್ತೆ ಮದುವೆ ದಿನ. ಅಷ್ಟು ಅದ್ದೂರಿಯಾದ ಮದುವೆ ದೇಸಾಯಿಗಳ ಮನೇಲಿ ನಡೆಯುತ್ತೆ. ನಾನು ಈ ಮದುವೆಗೆ ಬೆಂಬಲ ಕೊಡ್ತಾ ಇರೋದು ಜಾನಕಿಯವರಿಗೆ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಇದರಲ್ಲಿ ಬೇರೆ ಅರ್ಥ ಕಲ್ಪಿಸ್ಬೇಡ. ದೇಸಾಯಿಗಳಿಗೂ ಹೇಳಬೇಡ. ನೀನು ಹೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಣೆ ಬೇರೆ ಮಾಡಿದೀಯಂತೆ.